ಹಾಯ್ ಎಲ್ಲರಿಗೂ, ಇದು ಸಂಡೇ ವ್ಲಾಗ್. ಮನೆಯೆಲ್ಲ ಕ್ಲೀನ್ ಮಾಡಿ ಮ್ಯಾಟೆಲ್ಲ ವಾಶ್ ಮಾಡಿದ್ದೆ, ಅದನ್ನೆಲ್ಲ ಹಾಕ್ಬಿಟ್ಟು ಇವಾಗ 2 ದಿನ ಆಗಿತ್ತು. ಮಳೆ ಎಲ್ಲ ಬಂದು ಬಟ್ಟೆ ಒಣಗಿರಲಿಲ್ಲ, ಹಾಗಾಗಿ ಬಟ್ಟೆ ಸ್ವಲ್ಪ ರಾಶಿನೇ ಬಿದ್ದಿತ್ತು ಮಡ್ಚೋದಕ್ಕೆ ಅಂತ ಅಂದ್ಬಿಟ್ಟು ಇವಾಗ ಎಲ್ಲ ಮಡಚಿ ಎತ್ತಿಟ್ಕೊತಾ ಇದ್ದೀನಿ. ಒಂದು 2 ಡೇಸಿಂದ ಡೈಲಿನೇ ಮಳೆ ಬರ್ತಾ ಇದೆ ಅಂತ ಹೇಳ್ಬೋದು. ಬಟ್ಟೆ ಬೆಳಿಗ್ಗೆ ವಾಶ್ ಮಾಡಿ ಹಾಕಿದ್ರೆ ಸಂಜೆ ತೊಗೊಂಬರೋದಕ್ಕೆ ಮರ್ತೋಗ್ಬಿಟ್ಟು ನೆಂದೋಗ್ತಿತ್ತು. ಹಾಗಾಗಿ ಇವತ್ತು ನೆನ್ಪು ಮಾಡಿಕೊಂಡು ಬಟ್ಟೆನೆಲ್ಲ ನೀಟಾಗಿ ಒಣಗಿಸ್ಕೊಂಡು ತೊಗೊಂಬಂದು ಮಡಚಿ ಎತ್ತಿಟ್ಕೊತಾ ಇದ್ದೀನಿ. ಸ್ವೀಟ್ ಇದ್ದೇನಾದರೂ ಇವತ್ತು ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡೆ, ಯಾಕೆಂದರೆ ಸ್ನ್ಯಾಕ್ಸ್ ಬರೀ ಖಾರದ್ದೇ ಆಗೋಗಿತ್ತು. ಸೊ ಹಾಗಾಗಿ ಇವತ್ತು ಊರಿಂದ ಬರ್ತಾ ನಾನು ಕಡಲೆಪುರಿ ಅಂತ ಹೇಳ್ತಾರಲ್ಲ, ಮಂಡಕ್ಕಿ, ಅದನ್ನು ತೊಗೊಂಡ್ಬಂದಿದ್ದೆ. ಅದರದ್ದೇ ಒಂದು ಕಡಲೆಪುರಿ ಉಂಡೆ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 3/4 ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅದಕ್ಕೆ ಚೂರು ನೀರು ಹಾಕ್ಬಿಟ್ಟು ಕುದಿಯೋಕೆ ಇಡ್ತಾ ಇದ್ದೀನಿ. ಇದು ಒಂಥರ ಅಂಟು ಥರ ಬಂದರೆ ಬೆಲ್ಲ ಆಯಿತು. ಅದನ್ನು ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಿ ಬಿಡ್ತಾ ಇದ್ದೀನಿ. ಹಾಗೆ ಅದು ತಣ್ಣಗಾದ್ಮೇಲೆ ಬೆಲ್ಲನ ಸೋಸ್ಕೋತಾ ಇದ್ದೀನಿ. ಕಸ ಏನಾದರೂ ಅಥವಾ ಮಣ್ಣೇನಾದರೂ ಇದ್ದರೆ ಕ್ಲೀನ್ ಆಗಲಿ ಅಂತ ಹೇಳ್ಬಿಟ್ಟು ಇವಾಗ ಮಂಡಕ್ಕಿನ ಒಂದು ಬಾಣಲೆಗೆ ಹಾಕ್ಕೊಂಡು ಇವಾಗ ಏನು ಬೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಉಂಡೆನ ಕಟ್ಕೋತಾ ಇದ್ದೀನಿ. ಇದನ್ನು ಉಂಡೆನಾದರೂ ಕಟ್ಕೋಬೋದು, ಇಲ್ಲದಿದ್ದರೆ ತಟ್ಟೆಗೆ ಹಾಕ್ಕೊಂಡು ತಟ್ಕೊಂಡು ಒಂಥರ ಪೀಸ್ ಥರ ಕಟ್ ಮಾಡ್ಕೊಂಡು, ಚಿಕ್ಕಿ ಅಂತ ಹೇಳ್ತಾರಲ್ಲ ಆ ಥರ ಮಾಡಿಕೊಂಡು ತಿನ್ಬೋದು. ಚೆನ್ನಾಗಿರುತ್ತೆ ಎರಡೂ ಕೂಡ. ಸಂಜೆಗೆ ದಿಢೀರಾಗಿ ಒಂದು ಸ್ನ್ಯಾಕ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು.